MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕೇಸ್ಗೆ ದೊಡ್ಡ ತಿರುವು. 15ನೇ ಸ್ಥಳ ಶೋಧದ ವೇಳೆ ಮಹತ್ವದ ಸುಳಿವು ಸಿಕ್ಕಿದೆಯಂತೆ. 15ನೇ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಓರ್ವ ಮಹಿಳೆ ವಿಚಾರಣೆ. ಓರ್ವ ಮಹಿಳೆಯನ್ನ ಸಾಕ್ಷಿಯನ್ನಾಗಿ ಇರಿಸಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ಬೋಳಿಯಾರ್ ಅರಣ್ಯ ಪ್ರದೇಶದಲ್ಲಿ ಇರುವಂತಹ 15ನೇ ಪಾಯಿಂಟ್. ಆರಂಭದಲ್ಲಿ 13 ಪಾಯಿಂಟ್ಗಳನ್ನು ಮಾತ್ರ ಆತ ಗುರುತಿಸಿದ. ಅದಾದ್ಮೇಲೆ ನನಗೆ ನೆನಪಾಯಿತು ಅಂತ ಹೇಳಿ ಅಕ್ಕಪಕ್ಕ ಇರುವಂತಹ ಒಂದಷ್ಟು ಪಾಯಿಂಟ್ಗಳನ್ನ ತೋರಿಸ್ತಾ ಹೋದ. ಅದಕ್ಕೆ 11A ಅಂತ ಹೇಳಿ 14, 15 ಪಾಯಿಂಟ್ ಅಂತ ಹೇಳಿ ಗುರುತು ಮಾಡ್ತಾ ಹೋಗ್ಲಾಯಿತು. ಅದರಲ್ಲಿ 15ನೇ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಓರ್ವ ಮಹಿಳೆಯ ವಿಚಾರಣೆ. 15ನೇ ಸ್ಥಳ ಮತ್ತು ಅಕ್ಕಪಕ್ಕ ಶೋಧ ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು. 2010ರಲ್ಲಿ ಬಾಲಕಿಯ ಶವವನ್ನ ಹೂತಿದ್ದೀನಿ ಅಂತ ದೂರುದಾರ ಹೇಳಿದ್ದ. ಅಸ್ಥಿಪಂಜರ ಸಿಗದಿದ್ದಾಗ ಆ ಮಾಸ್ಕ್ ಮ್ಯಾನ್ ಇದ್ದಾನಲ್ಲ, ಹೊಸ ವಾದವನ್ನ ಎಸ್ಐಟಿ ಅಧಿಕಾರಿಗಳ ಮುಂದಿಟ್ಟಿದ್ದ. ಅದೇನಪ್ಪಾ ಅಂದ್ರೆ, ನಾನ್ ಹೇಳೋದು ಸುಳ್ಳಾಗಬಹುದು, ಆದ್ರೆ ಸ್ಥಳೀಯರನ್ನ ಕೇಳಿ ಅಂತ ಹೇಳಿ ಎಸ್ಐಟಿ ಬಳಿ ವಾದಿಸಿದ್ದ. ಅದೇ ಕಾರಣಕ್ಕೋಸ್ಕರ ಸ್ಥಳೀಯ ಮಹಿಳೆಯನ್ನ ವಿಚಾರಣೆಗೆ ಒಳಪಡಿಸಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶೋಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಶೋಧ ಕಾರ್ಯಾಚರಣೆಯನ್ನ ನಡೆಸೋದಿಲ್ಲ ಅನ್ನೋದು ಗೊತ್ತಾಗಿದೆ. ಹಿರಿಯ ಅಧಿಕಾರಿಗಳಿಂದ ಏನಾದರೂ ಸೂಚನೆ ಬಂದಿದ್ಯಾ? ಮತ್ತೊಂದು ಕಡೆ ದೂರುದಾರನ ವಿಚಾರಣೆ ಕೂಡ ನಡೀತಾ ಇದೆ. ಇದರ ನಡುವೆ 15ನೇ ಪಾಯಿಂಟ್ಗೆ ಟ್ವಿಸ್ಟ್ ಸಿಕ್ಕಿದೆ ಅನ್ನೋದು ಏನಂತ ಅಶೋಕ್, ಏನಾಗ್ತಿದೆ? ಹೌದು ಮಧುಶ್ರೀ, ಈಗಾಗಲೇ SIT ಅಧಿಕಾರಿಗಳೆಲ್ಲರೂ ಕೂಡ SIT ಕಚೇರಿಗೆ ಬಂದಿದ್ರು. ಇದರ ಜೊತೆಗೆ ಉತ್ಖನನ ಕಾರ್ಯಾಚರಣೆ ನಡೆಸೋದಕ್ಕೆ ಬೇಕಾದಂತ ಸೋಕೋ ಟೀಮ್ ಇರ್ಬೋದು, ಫೋರೆನ್ಸಿಕ್ ಅವರು ಇರ್ಬೋದು, ಮತ್ತೆ ಒಂದಿಷ್ಟು ರೆವಿನ್ಯೂ ಸಿಬ್ಬಂದಿಗಳು ಕೂಡ ಇವತ್ತು ಬಂದಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಇವತ್ತಿನ ಉತ್ಖನನ ಕಾರ್ಯಾಚರಣೆಯನ್ನು SIT ಅಧಿಕಾರಿಗಳು ರದ್ದು ಮಾಡಿದ್ದಾರೆ. ಮೇಲ್ನೋಟಕ್ಕೆ ಮೇಲಾಧಿಕಾರಿಗಳು SIT ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಕಂಡು ಬರ್ತಾ ಇದೆ. ಯಾಕಂತೇಳಿದ್ರೆ ಉತ್ಖನನ ಕಾರ್ಯಾಚರಣೆಯನ್ನು ಬಹುತೇಕ ನಿಲ್ಲಿಸುವಂತೆ ಕಾಣ್ತಾ ಇದೆ. ಯಾಕಂತೇಳಿದ್ರೆ ಸೋಮವಾರ ಗೃಹ ಸಚಿವರು CM ಅವರು ಈ ಬಗ್ಗೆ ನಾವು ಮಾತಾಡ್ತೀವಿ, ಸದನದಲ್ಲಿ ಮಾತಾಡ್ತೀವಿ ಅಂತೇನು ಹೇಳಿದ್ದಾರೆ. ಹೀಗಾಗಿ ಈವರೆಗೆ ಆಗಿರ್ತಕ್ಕಂಥ ತನಿಖೆಯ ವರದಿಯನ್ನು ಇವತ್ತು ಸಂಪೂರ್ಣವಾಗಿ ಸಲ್ಲಿಸಲಿಕ್ಕಿದ್ದಾರೆ. ಹಿರಿಯ ಅಧಿಕಾರಿಗಳು ಅದನ್ನು ಗೃಹ ಸಚಿವರಿಗೂ ಮತ್ತು CM ಅವರಿಗೂ ಕೂಡ ನೀಡಲಿಕ್ಕಿದ್ದಾರೆ. ಹೀಗಾಗಿ ಬಂದಂತಹ ಅಧಿಕಾರಿಗಳೆಲ್ಲರೂ ಕೂಡ ವಾಪಸ್ ಹೋಗಿದ್ದಾರೆ. ಆದರೆ ಮಾಸ್ಕ್ ಮ್ಯಾನ್ ಇನ್ನೂ ಕೂಡ SIT ಕಚೇರಿಯ ಒಳಭಾಗದಲ್ಲಿದ್ದಾನೆ. ಆತನನ್ನು SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದ್ಯ ಆತನ ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ಪ್ರಮುಖವಾಗಿ ಈಗಾಗಲೇ 17 ಪಾಯಿಂಟ್ಗಳ ಉತ್ಖನನ ಕಾರ್ಯಾಚರಣೆ ಆಗಿರ್ತಕ್ಕಂಥದ್ದು. ಈ ನಡುವೆ ಆತ ಪ್ರಾರಂಭದಲ್ಲಿ ಒಂದು ಬುರುಡೆಯನ್ನು ಇಟ್ಕೊಂಡು ನ್ಯಾಯಾಲಯದ ಮುಂದೆ ಹಾಜರಾಗಿದ್ದ. ಹೀಗಾಗಿ ಆ ಬುರುಡೆ ಎಲ್ಲಿಂದ ತಂದ ಎನ್ನುವ ಬಗ್ಗೆ ಇನ್ನಷ್ಟೇ ಮಹಾಜರು ಆಗಬೇಕಾಗಿದೆ. ಆದ್ರೆ ಮಹಾಜರಾಗೋದಕ್ಕೆ ಒಂದು ಅಡ್ಡಿ ಇರ್ತಕ್ಕಂಥದ್ದು. ಆತನಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಆತ ಆ ಬುರುಡೆ ತಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ವಂದ್ವವಾದಂತ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಅಂದ್ರೆ ಎಲ್ಲಿಂದ ತಂದೆ ಎಂಬುದರ ಬಗ್ಗೆ ಬೇರೆ ಬೇರೆ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಆತನಿಗೆ ತಂದಿರತಕ್ಕಂಥ ಜಾಗ ಈಗ ಮರೆತು ಹೋದಂತೆ ಕಾಣ್ತಾ ಇದೆ. ಹೀಗಾಗಿ ಆತನ ಹೇಳಿಕೆಗಳಲ್ಲೇ ಗೊಂದಲ ಇದೆ. ಈ ನಡುವೆ ಪಾಯಿಂಟ್ ನಂಬರ್ 15ರಲ್ಲಿ 2-3 ಕಡೆಗಳಲ್ಲಿ ಉತ್ಖನನ ಮಾಡಲಾಯಿತು. ಅಂದ್ರೆ ಬೋಳಿಯಾರ್ ಕಾಡು ಪ್ರದೇಶ ಇದೆ, ಆ ಭಾಗದಲ್ಲಿ ಉತ್ಖನನ ಮಾಡಲಾಯಿತು. ಆದ್ರೆ ಅಲ್ಲಿ ಆತ ಹೇಳಿರ್ತಕ್ಕಂಥದ್ದು 2010ರಲ್ಲಿ ಶಾಲಾ ಬಾಲಕಿಯ ಶವವನ್ನು ಹೂತಾಕಿದೆ ಅಂತೇಳಿ. ಆದ್ರೆ ಅಲ್ಲಿ 3 ಕಡೆ ಉತ್ಖನನ ಮಾಡಿದ್ರು ಕೂಡ ಯಾವುದೇ ರೀತಿಯಂತ ಕಳೆಬರ ಸಿಕ್ಕಿರಲಿಲ್ಲ. ಹೀಗಾಗಿ ಆತನನ್ನು ಹೆಚ್ಚಿನ ಪ್ರಶ್ನೆಗೆ SIT ಅಧಿಕಾರಿಗಳು ಒಳಪಡಿಸ್ತಾರೆ. ಆಗ ಆತ ಹೇಳ್ತಾನೆ, ಬೇಕಾದ್ರೆ ಸ್ಥಳೀಯರ ಅಲ್ಲಿ ಬೇಕಾದ್ರೆ ಈ ಬಗ್ಗೆ ವಿಚಾರಿಸಿ, ನಾನು ಆ ಟೈಮಲ್ಲಿ ಬಾಲಕಿಯ ಶವವನ್ನು ಮಣ್ಣು ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಉತ್ಖನನ ಮಣ್ಣು ಮಾಡೋದಕ್ಕೆ ಬಳಸಿದಂತ ಹಾರೆ ಪಿಕ್ಕಾಸ್ ಇರ್ಬೋದು, ಮತ್ತು ಕೈಕಾಲು ತೊಳೆಯೋದಕ್ಕೆ ಎಲ್ಲೇ ಒಂದು ಪಕ್ಕದ ಮನೆಗೆ ಹೋಗಿದ್ದೆ ಮತ್ತು ನೀರನ್ನು ಕೂಡ ಅದೇ ಒಂದು ಮನೆಯಲ್ಲಿ ಕುಡಿದಿದ್ದೆ ಅಂತ ಹೇಳ್ತಾನೆ. ಹೀಗಾಗಿ SIT ಅಧಿಕಾರಿಗಳು ಅದೇ ದಿನ ಆ ಮನೆಗೆ ವಿಸಿಟ್ ಮಾಡ್ತಾರೆ ಮತ್ತು ಈತನ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆತಾರೆ. ಈ ಮಾಹಿತಿಯನ್ನು ಪಡೆಯುವಂತ ಸಂದರ್ಭದಲ್ಲಿ ಮಹತ್ವದ ಮಾಹಿತಿಗಳು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಸದ್ಯಕ್ಕೆ ಆ ಮಹಿಳೆ ಯಾರಿದ್ದಾರೆ, ಆ ಮಹಿಳೆಯನ್ನು ಕೂಡ ಈಗಾಗಲೇ ಸಾಕ್ಷಿದಾರನಾಗಿ SIT ಅಧಿಕಾರಿ ಮಾಡಿದ್ದಾರೆ. ಸದ್ಯಕ್ಕೆ ಈವರೆಗೆ ಆಗಿರ್ತಕ್ಕಂಥ ಎಲ್ಲ ಕಾರ್ಯಾಚರಣೆಯಿಂದ ಅದರ ಬಗ್ಗೆ ಈ ಅನಾಮಿಕ ದೂರುದಾರರಿಂದ ಆತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಧುಶ್ರೀ, ಧನ್ಯವಾದ ಅಶೋಕ್ ತಮ್ಮ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.